ಇವತ್ತಿನ ಪತ್ರಿಕಾಗೋಷ್ಠಿಗೆ ಬಂದಂಥ ಎಲ್ಲರಿಗೂ ವಂದಿಸ್ತಾ ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನು ನಮ್ಮ ಜಿಲ್ಲಾ ಉಪಾಧ್ಯಕ್ಷರು ಮೈಸೂರು ಇಂಡಸ್ಟ್ರೀಸ್ ಲಿಮಿಟೆಡ್ನ ಅಧ್ಯಕ್ಷರಾದಂಥ ಸಂತೋಷ್ ಕುಮಾರ್ ರೈ ಗೋಳಿಯಾರ್ ಅವರು ತಗೊಳ್ತಿದ್ದಾರೆ. ಅವರನ್ನು ಪ್ರಥಮವಾಗಿ ಸ್ವಾಗತ ಮಾಡುತ್ತಾ, ಅದೇ ರೀತಿ ಕ್ಷೇತ್ರದ ಅಧ್ಯಕ್ಷರಾದಂಥ ಚಂದ್ರಸ್ ಪಂಡಿತೋಸ್ರು ಇರ್ತಾರೆ, ಅವರನ್ನು ಕೂಡ ಸ್ವಾಗತ ಮಾಡ್ತಾ ಇದ್ದೀನಿ. ಅದೇ ರೀತಿ ಕ್ಷೇತ್ರದ ಉಪಾಧ್ಯಕ್ಷರಾದಂಥ ಯಶವಂತ ಅಮೀನ್ರಿದ್ದಾರೆ, ಅವರು ಕೂಡ ಸ್ವಾಗತ ಮಾಡ್ತಾ ಇದ್ದೀನಿ. ಅದೇ ರೀತಿ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಯಾದಂಥ ನವೀನ್ ಪಾದಲ್ಪಾಡಿ ಮತ್ತು ಪತ್ರಿಕಾಗೋಷ್ಠಿಗೆ ಬಂದಂಥ ಪತ್ರಿಕಾ ಮಾಧ್ಯಮದರ್ಶರನ್ನು ಮತ್ತು ಕ್ಷೇತ್ರದ ಪದಾಧಿಕಾರಿಗಳನ್ನು ಸ್ವಾಗತ ಮಾಡುತ್ತಾ ಪತ್ರಿಕಾಗೋಷ್ಠಿಯನ್ನು ಜಿಲ್ಲಾ ಉಪಾಧ್ಯಕ್ಷರ ಹತ್ರ ಪ್ರಾರಂಭಿಸಬೇಕು ಅಂತ ಕೇಳ್ತೀನಿ. ವೇದಿಕೆಯಲ್ಲಿರುವಂಥ ನಮ್ಮ ಕ್ಷೇತ್ರದ ಗೌರವಾನ್ವಿತ ಅಧ್ಯಕ್ಷರಾದ ಚಂದ್ರಸ್ ಪಂಡಿತವರೇ, ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಗಳಾದಂಥ ನವೀನ್ ಪಾದಲ್ಪಾಡಿ ಅವರೇ, ಹೇಮಂತ್ ಶೆಟ್ಟಿಯವರೇ, ಉಪಾಧ್ಯಕ್ಷರಾದಂಥ ಯಶವಂತ್ ಆಮೀನ್ರವರು, ವೇದಿಕೆ ಎದುರಲ್ಲಿರುವಂಥ ಭಾರತೀಯ ಜನತಾ ಪಾರ್ಟಿಯ ಅನ್ಯಾನ್ಯ ಜವಾಬ್ದಾರಿಯ ಪದಾಧಿಕಾರಿ ಬಂಧುಗಳೇ, ಮಾಧ್ಯಮದ ನನ್ನ ಮಿತ್ರರೇ, ವಿಶೇಷವೇನೆಂದರೆ ಭಾರತವು ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ. ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಪಾರ್ಸಿ ಇನ್ನಿತರ ಮತಗಳ ಅದರೊಟ್ಟಿಗೆ ಹಿಂದೂ ಧರ್ಮದ ಎಲ್ಲರೂ ಒಟ್ಟಾಗಿ ಒಂದಾಗಿ ಭಾರತಾಂಬೆಯ ಮಕ್ಕಳೆಂಬ ಭಾವನೆಯಿಂದ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷಗಳ ಸಂದಿದೆ. ಮೊನ್ನೆ 15ನೇ ತಾರೀಕಿಗೆ 75ನೇ ಸ್ವಾತಂತ್ರ್ಯೋತ್ಸವ. ಕೇಂದ್ರ ಸರ್ಕಾರವು ಆಜಾದಿ ಕಾ ಅಮೃತ ಮಹೋತ್ಸವ ಎಂಬ ಹೆಸರಿನಲ್ಲಿ ಈ ದೇಶದ ಎಲ್ಲ ರಾಜ್ಯಗಳ, ಎಲ್ಲ ಜಿಲ್ಲೆಗಳ, ಎಲ್ಲ ತಾಲೂಕುಗಳ ಗ್ರಾಮ ಪಂಚಾಯತ್ಗಳಲ್ಲಿ ಅತ್ಯಂತ ಕೋವಿಡ್ ಸಂದರ್ಭದಲ್ಲಿ ಕೋವಿಡ್ಗೆ ಅನುಗುಣವಾಗಿ ಆ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮವನ್ನು ಸರಳವಾಗಿ ಆಚರಿಸಬೇಕೆಂಬ ನಿರ್ದೇಶನವಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕಬಕ ಪಂಚಾಯತ್ನಲ್ಲಿ ಎಲ್ಲರೂ ಒಟ್ಟಾಗಿ ಒಂದಾಗಿ 75ನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ಅತ್ಯಂತ ಸುಂದರವಾಗಿ ಸರಳವಾಗಿ ಆಚರಿಸಬೇಕೆಂಬ ಉದ್ದೇಶದಲ್ಲಿ ಒಂದು ವೆಹಿಕಲನ್ನು ಅತ್ಯಂತ ಸುಂದರವಾಗಿ ಹೂವಿನಿಂದ ಅಲಂಕೃತ ಮಾಡಿ ಭಾರತಾಂಬೆಯ ಪಟವನ್ನು ಅದರಲ್ಲಿ ಅಳವಡಿಸಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥ, ಈ ದೇಶಕ್ಕಾಗಿ ಪ್ರಾಣಾರ್ಪಣೆಯನ್ನು ಮಾಡಿದಂಥ ಧೀಮಂತ ನಾಯಕರುಗಳ ಪಟವನ್ನು ಅದರಲ್ಲಿ ಅಳವಡಿಸಲಾಗಿತ್ತು. ಈ ಕಾರ್ಯಕ್ರಮವೆಲ್ಲ ನಡೆದು ಅಲ್ಲಿಂದ ಹೊರಡಬೇಕೆಂಬ ಸಂದರ್ಭದಲ್ಲಿ SDPI ಕಾರ್ಯಕರ್ತರು ಏನನ್ನೂ ತಿಳಿಸದೆ ಏಕಾಏಕಿ ಬಂದು ಆ ವಾಹನವನ್ನು ನಿಲ್ಲಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಅವರಿಗೆ ಎಲ್ಲವನ್ನು ಅರ್ಥವಾಗುವಂತೆ ತಿಳಿಸಿದರೂ ಕೂಡ ಈ ವಾಹನದಲ್ಲಿ ಟಿಪ್ಪು ಸುಲ್ತಾನರ ಪಟವನ್ನು ಅಳವಡಿಸಬೇಕು, ಅಲ್ಲಿರುವಂಥ ಸಾರ್ವರ್ಕರರ ವೀರ ಸಾರ್ವರ್ಕರ್ ಅವರ ಪಟವನ್ನು ತೆಗೆಯಬೇಕೆಂಬ ಹಠವನ್ನು ಹಿಡಿಯುತ್ತಾರೆ. ಒಬ್ಬ ದೇಶಕ್ಕಾಗಿ ತನ್ನೆಲ್ಲವನ್ನು ಸರ್ವಸ್ವವನ್ನು ತ್ಯಾಗ ಮಾಡಿದಂಥ, ತನ್ನ ಜೀವಮಾನದ 75% ಬ್ರಿಟಿಷರ ಜೈಲಲ್ಲೇ ಕಳೆದಂಥ, ಭಾರತಾಂಬೆಯೇ ತನ್ನ ತಾಯಿ, ಭಾರತಾಂಬೆಗೆ ತಾನು ತನ್ನ ಜೀವನವನ್ನು ಅರ್ಪಣೆ ಮಾಡಲು ಸದಾ ಸಿದ್ಧವೆಂದು ಏನೆಲ್ಲ ಬ್ರಿಟಿಷರು ಅವರಿಗೆ ದೌರ್ಜನ್ಯ ಮಾಡಿದ್ದಾರೆ ಅಂದರೆ ಅದು ಇತಿಹಾಸದ ಪುಸ್ತಕದಲ್ಲಿ ನೋಡಿ ಕೇಳಿ ತಿಳಿಯಬಹುದು. ಅದಕ್ಕೆ ಯಾವುದಕ್ಕೂ ಒಪ್ಪದ SDPI ಕಾರ್ಯಕರ್ತರು ಇನ್ನಷ್ಟು ದೌರ್ಜನ್ಯದ ಮತ್ತು ತನ್ನ ಬಾಯಿಯಿಂದ ಏನೆಲ್ಲ ಮಾತನಾಡಬೇಕು ಅದನ್ನೆಲ್ಲ ಮಾತನಾಡಿದಾಗ ಸಂಘರ್ಷದ ವಾತಾವರಣ ಉಂಟಾಗ್ತದೆ.
ಹಿರಿಯರು ಬಂದು ಸಮಜಾಯಿಸಿದರೂ ಕೂಡ ಕೇಳದ ತಾವು ಭಾರತ ದೇಶದ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವುದೆಂಬ ಭಾವನೆಯನ್ನೇ ಮರೆತು ಏನೋ ಅಫ್ಘಾನಿಸ್ತಾನದ ತಾಲಿಬಾನ್ನಲ್ಲಿ ನಾವು ಇದ್ದೇವೆ ಎಂಬ ಭಾವನೆಯ ರೀತಿಯಲ್ಲಿ ಮಾತನಾಡ್ತಾ ಹೋದಾಗ ಸಂಘರ್ಷ ಉಂಟಾಯಿತು. ಆ ಮಧ್ಯೆ ಪೊಲೀಸ್ ಅಧಿಕಾರಿಗಳು ಪೊಲೀಸ್ಗಳು ಎಲ್ಲರೂ ಬಂದು ಸಮಾಧಾನ ಮಾಡಲು ಪ್ರಯತ್ನಿಸಿದರು. ಆವಾಗ ಅಲ್ಲಿಯ ನಾಯಕರು ನೋಡಿ, ಇವತ್ತು ಸ್ವಾತಂತ್ರ್ಯ ದಿವಸ, ಅಮೃತ ಮಹೋತ್ಸವ, ನಾವೆಲ್ಲರೂ ಬಹಳ ಸಂತೋಷದಿಂದ ಎಲ್ಲ ಜಾತಿ ಧರ್ಮದ ಒಟ್ಟಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇದರ ಮಧ್ಯೆ ಇವರು ಮಾಡುವುದು ಸರಿಯಲ್ಲ, ದೇಶದ್ರೋಹಿಗಳಂತೆ ವರ್ತನೆ ಮಾಡ್ತಾರೆ. ಈ ಕೋವಿಡ್ ಸಂದರ್ಭದಲ್ಲಿ ಅತ್ಯಂತ ರಾತ್ರಿ ಹಗಲೆನ್ನದೇ ನಮ್ಮೆಲ್ಲರ ಕೆಲಸವನ್ನು ಮಾಡಿದಂಥ ಆಶಾ ಕಾರ್ಯಕರ್ತರಿಗೆ ಗೌರವದ ಒಂದು ಕಾರ್ಯಕ್ರಮವಿತ್ತು. ಈ ಸಂದರ್ಭದಲ್ಲಿ ಇವರು ಮಾಡೋದು ಸರಿಯಲ್ಲ ಎಂದು ಹೇಳಿದರೂ ಕೂಡ ಆ ವಾಹನವನ್ನು ಎದುರು ಹೋಗಲು ಬಿಡಲಿಲ್ಲ. ಇದು ಸರಿಯಾ? ಭಾರತೀಯ ಜನತಾ ಪಾರ್ಟಿ, ಮಂಗಳೂರು ವಿಧಾನಸಭಾ ಕ್ಷೇತ್ರ, ಅದರೊಟ್ಟಿಗೆ ದಕ್ಷಿಣ ಕನ್ನಡ ಜಿಲ್ಲಾ BJP ಕಟು ಶಬ್ದಗಳಿಂದ ನಾವು ನಿಂದಿಸ್ತೇವೆ, ಕಟು ಶಬ್ದಗಳಿಂದ ನಿಂದಿಸ್ತೇವೆ. ನಾವು ಇವಾಗ ಕಾಣ್ತೇವೆ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ನ ಕಾರ್ಯಕ್ರಮ ಯಾವ ರೀತಿಯಲ್ಲಿ ನಡೀತಾ ಉಂಟು. ಅಲ್ಲಿಯ ನಾಗರಿಕ ಏನೆಲ್ಲ ದೌರ್ಜನ್ಯ ಮಾಡ್ತಾರೆ. ಅದಕ್ಕೆ ಮೂಲವ ಇವರು. ಸ್ವಾತಂತ್ರ್ಯ ದಿವಸ ನಾವು ಒಟ್ಟಾಗಿ ಒಂದಾಗಿ ಒಂದು ಕಾರ್ಯಕ್ರಮವನ್ನು ಮಾಡುವಾಗ ಅವರು ಸಹಿಸಲಿಕ್ಕೆ ಆಗುವುದಿಲ್ಲ ಅಂದರೆ ಇದು ಸರಿಯಾ? ಏನೋ ಪಂಚಾಯತಲ್ಲಿ ಒಂದು 4 ಸೀಟು ಬಂದಿದೆ, ಏನೋ ದಕ್ಷಿಣ ಕನ್ನಡದಲ್ಲಿ 1-2 ಪಂಚಾಯತ್ ಅಧಿಕಾರಿಗೆ ಬಂದಿದೆ. ಈ ಸಂದರ್ಭದಲ್ಲಿ ಈ ರೀತಿಯ ಆ ದುರಾಡಳಿತ ಲೆಕ್ಕಾಚಾರದಲ್ಲಿ ದುರ್ವಾರ್ತನೆ ತೋರುವಂಥ ಕೆಲಸವನ್ನು ಮಾಡಿದ್ದಾರಲ್ಲ, ಇದು ಸರಿಯಲ್ಲ. ಇದಕ್ಕಾಗಿ 100ಕ್ಕೆ 100 ನೀವೂ ಸಹಕಾರ ಕೊಡಬೇಕು. ಅದಕ್ಕಾಗಿ ನಾವು ಸಂಬಂಧಪಟ್ಟಂಥ ರಾಜ್ಯಾಧ್ಯಕ್ಷರ ಮುಖಾಂತರವಾಗಿ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ನಮ್ಮ ರಾಜ್ಯದ ಗೃಹ ಮಂತ್ರಿಯವರಿಗೆ ನಾವು ವಿನಂತಿಯನ್ನು ಮಾಡಿದ್ದೇವೆ. ನಮ್ಮ ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯು ನಿತ್ಯ ನಿರಂತರವೂ ಸಮಸ್ಯೆ ಇರುವಂಥ ಕ್ಷೇತ್ರ. ಅದು ಕೂಡ ಒಂದು ಕಡೆಯಿಂದ ಕೇರಳದ ಕಡೆಯಿಂದ ಬರುವಂಥ ಅರಬ್ಬಿ ಸಮುದ್ರದ ಬದಿ, ಇನ್ನೊಂದು ಗೋವಾ ಮತ್ತು ಈ ಕರಾವಳಿ ಪ್ರಾಂತ್ಯದಲ್ಲಿ ಇರುವಂಥ ಈ ಸಮುದ್ರ, ಈ ಬದಿಯಲ್ಲಿ NIA ಒಂದು ಟೀಮ್ ಕೆಲಸ ಮಾಡಬೇಕು. ಅದಕ್ಕಾಗಿ ಅವರ ಇಲಾಖೆಯನ್ನು ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರ ಉಳ್ಳಾಲ, ಮುಡಿಪು, ಕೋಣಾಜ ಈ ಪರಿಸರದಲ್ಲಿ ಅವರ ಕಾರ್ಯಾಲಯ ಆಗಬೇಕೆಂಬ ಉದ್ದೇಶ ನಮಗೆಲ್ಲರಿಗುಂಟು. ಆ ಉದ್ದೇಶ ಈಡೇರಬೇಕಾದರೆ ಸಂಬಂಧಪಟ್ಟಂಥ ಜಿಲ್ಲಾಧ್ಯಕ್ಷರಾಗಿರ್ಬೋದು, ನಮ್ಮೆಲ್ಲ MLAಗಳಾಗಿರ್ಬೋದು, ನಮ್ಮ ರಾಜ್ಯಾಧ್ಯಕ್ಷರು, ಉಸ್ತುವಾರಿ ಸಚಿವರು, ಇವರೆಲ್ಲರೂ ಸಂಬಂಧಪಟ್ಟಂಥ ಕೇಂದ್ರೀಯ ಆಡಳಿತ ಸಮಿತಿಗೆ, ಅದರ ಒಟ್ಟಿಗೆ ನಮ್ಮ ಗೃಹ ಮಂತ್ರಿಯಾದಂಥ ಗೌರವಾನ್ವಿತ ಅಮಿತ್ ಶಾಜಿಯವರಿಗೆ, ನಮ್ಮ ಇಲ್ಲಿಯ ಗೃಹ ಮಂತ್ರಿಯಾದ ಗೌರವಾನ್ವಿತ ನಮ್ಮ ಅರಗ ಜ್ಞಾನೇಂದ್ರರವರಿಗೆ ಈವಾಗಲೇ ನಾವು ಎಲ್ಲ ವಿಷಯಗಳನ್ನು ತಿಳಿಸಿ ಸಂಬಂಧಪಟ್ಟಂಥ ಪತ್ರ ಮುಖಾಂತರ ಅವರಲ್ಲಿ ವಿನಂತಿ ಮಾಡಿದ್ದೇವೆ. ನಮಗೆ ನಿನ್ನೆ ಬಹಳ ಖುಷಿಯ ಒಂದು ವಿಷಯ ಉಂಟಿತ್ತು. ಅದು ಕೂಡ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲಾದರೂ ತಕ್ಷಣ ಈ NIA ಒಂದು ಕಾರ್ಯತಂಡ ವ್ಯವಹರಿಸ್ತದೆ. ಅದಕ್ಕಾಗಿ ಒಂದು ಕಾರ್ಯಾಲಯವನ್ನು ಹುಡುಕಾಡ್ತಾ ಇದ್ದಾರೆ. ಅದು ನಾವು ಸಂತೋಷ, ನಾವು ವೆಲ್ಕಮ್ ಮಾಡ್ತೇವೆ. ಅದಕ್ಕಾಗಿ ನಿಮ್ಮೆಲ್ಲರ ಸಹಕಾರ ಕೊಡಬೇಕು. ಸಂಬಂಧಪಟ್ಟ ಎಲ್ಲ MLAಗಳು ಕೂಡ ಇದಕ್ಕೆ ಒತ್ತಡವನ್ನು ಹಾಕಬೇಕು. ಆದಷ್ಟು ಬೇಗ NIA ಕಾರ್ಯಾಲಯ ಇಲ್ಲಿ ಆಗಬೇಕೆಂಬ ನಮ್ಮ ಒಂದು ನಿಲುವುಂಟು. ಕೇವಲ ಬ್ಯಾಂಗ್ಳೂರಾಗಿ, ಡೆಲ್ಲಿಯಾಗಿ ಅಲ್ಲಿದ್ದರೆ ಇಲ್ಲಿ ಬರುವಾಗ ಬೇರೆ ಬೇರೆ ಸಮಸ್ಯೆಗಳು ಉದ್ಭವ ಆಗುವ ಕಾರಣ ಆದಷ್ಟು ಬೇಗ ನಮ್ಮ ಮಂಗಳೂರಿನಲ್ಲೇ ಆಗಬೇಕೆಂಬ ಒಂದು ಆಸೆ ನಮಗೆಲ್ಲರಿಗೂ ಉಂಟು. ಅದು ಆಗ್ತದೆಂಬ ನಿರೀಕ್ಷೆಯೂ ಉಂಟು. ಎರಡನೇದಾಗಿ ನಿಮಗೆಲ್ಲರಿಗೂ ಗೊತ್ತುಂಟು, ಮೊನ್ನೆ ಕೂಡ ನಮ್ಮ ಅಧ್ಯಕ್ಷರು ಪ್ರೆಸ್ ಮೀಟ್ ಮಾಡಿದರು. ಎಲ್ಲ ಕಡೆಯಿಂದ ಮಾಡ್ತಾ ಇದ್ದಾರೆ. ಇದು NIA ಕಚೇರಿ ಯಾಕೆ ಆಗಬೇಕೆಂಬ ಲೆಕ್ಕಾಚಾರ ಅಂದರೆ, ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಕೆಲವು ವರ್ಷಗಳ ಹಿಂದೆ ಇಲ್ಲೇ ಹತ್ತಿರದ ಚೆಂಬುಗುಡ್ಡೆಯ ಬದಿಯಲ್ಲಿ ಕೂಡ ಭಯೋತ್ಪಾದನಾ ಕೇಂದ್ರವಾಗಿತ್ತು. ಆವಾಗ ಕೂಡ ಸಂಬಂಧಪಟ್ಟಂಥ NIA ಅಧಿಕಾರಿಗಳಾಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಸಂಬಂಧಪಟ್ಟಂಥ ಗೃಹ ಇಲಾಖೆ ಆಗಿರ್ಬೋದು, ಆದರೆ ಅತ್ಯಂತ ಚಾಣಾಕ್ಷತನದಿಂದ ಅದನ್ನು ಹುಡುಕಿ ತೆಗೆದು ಅವರನ್ನು ಬಂಧಿಸಿ ಅದನ್ನು ನೆಲಸಮ ಮಾಡುವಂಥ ಕೆಲಸವನ್ನು ಮಾಡಿದರು. ಆದರೆ ಹಲವು ವರ್ಷಗಳ ನಂತರ ಈಗ ಇಡೀ ಜಗತ್ತಿನಲ್ಲಿ ಎಲ್ಲರಿಗೆ ಗೊತ್ತುಂಟು ಏನೆಂದರೆ IS ಇದು
ಅಫ್ಘಾನಿಸ್ತಾನ ಆಗಿರ್ಬೋದು, ಸಿರಿಯಾ ಆಗಿರ್ಬೋದು, ಬೇರೆ ಬೇರೆ ಗಲ್ಫ್ ಕಂಟ್ರಿ ಆಗಿರ್ಬೋದು, ಬೇರೆ ಬೇರೆ ನಮ್ಮ ಯುರೋಪ್ ಕಂಟ್ರಿಯಲ್ಲಿ ಆಗಿರ್ಬೋದು. ಇದರ ಮೂಲ ಎಲ್ಲಿದೆ ಅಂತ ಹೇಳಿದರೆ ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಆದರೆ ಅದರ ಮೂಲವನ್ನು ಹುಡುಕಿ ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಈ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಉಳ್ಳಾಲದ ಪರಿಸರದಲ್ಲಿ ಕೂಡ ಅದಕ್ಕೆ ಭಯೋತ್ಪಾದಕರು ಸೇರಿ ನಮ್ಮ ಹಿರಿಯ ಹಿಂದಿನ ಮಾಜಿ ಶಾಸಕರು ಅವರು ಗೌರವಾನ್ವಿತವರು, ಅವರ ಬಗ್ಗೆ ನಾವು ಮಾತನಾಡಲಿಕ್ಕಿಲ್ಲ. ಗೌರವಾನ್ವಿತ ಇದಿರಬ್ಬರು, ಅವರು ಕವಿಗಳು, ಹೆಸರು ಅತ್ಯಂತ ಪ್ರಸಿದ್ಧರು ಆಗಿದ್ದರು. ಆದರೆ ಅವರ ಮಕ್ಕಳು, ಅದರಲ್ಲೊಬ್ಬ ಮಗ, ಅವರ ಸೊಸೆ, ಅದರಲ್ಲಿ ಕೂಡ ಮತಾಂತರದ ಒಂದು ಹುಡುಗಿ ಅವರ ಸೊಸೆ, ಅವರೆಲ್ಲ ನೇರವಾಗಿ IS-ನೊಟ್ಟಿಗೆ ಕಾಂಟ್ಯಾಕ್ಟ್, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಫೋನ್. ಇಲ್ಲಿ ಇನ್ನಿತರು ಹಲವು ಹುಡುಗರು, ಯಾರೆಲ್ಲ ಹುಡುಗರು ಸ್ವಲ್ಪ ಈಚೆಯಿಂದ ಆಚೆ ಹೋಗ್ತಾರೆ ಎಂಬ ಲೆಕ್ಕಾಚಾರ ಇದ್ದಾರೆ, ಅವರನ್ನೆಲ್ಲ ಹುಡುಕಿ ಅವರಿಗೆ ಯಾವ ರೀತಿಯಲ್ಲಿ ಆ IS-ನೊಟ್ಟಿಗೆ ಕಾಂಟ್ಯಾಕ್ಟ್ ಆಗಬೇಕು ಅದಕ್ಕೆ ಅವರಿಗೆ ಟ್ರೈನಿಂಗ್ ಕೊಟ್ಟು ಅತ್ಯಂತ ಜಾಸ್ತಿ ಹುಡುಗರನ್ನು ಸೇರಿಸುವಂಥ ಒಂದು ತಂತ್ರಗಾರಿಕೆ ನಮ್ಮ ಉಳ್ಳಾಲದಲ್ಲಿ ನಡೆದಿದೆ ಎಂಬ ವಿಷಯ ನಮಗೆಲ್ಲರಿಗೆ ತಿಳಿದ ವಿಷಯ. ಆದರೆ ಪೊಲೀಸ್ ಅಧಿಕಾರಿಗಳ ಒಟ್ಟಿಗೆ NIA ಅಧಿಕಾರಿಗಳು ಕೂಡ ತಕ್ಷಣ ಅದರಲ್ಲಿ 3 ಮಂದಿಯನ್ನು ಬಂಧಿಸಿ ಇದೀಗ 5 ಮಂದಿಯನ್ನು ಬಂಧಿಸಿದೆ ಎಂಬ ಸುದ್ದಿಯನ್ನು ನಾವು ಕೂಡ ಕೇಳ್ತಾ ಇದ್ದೇವೆ. ನಾವು ಅವರಲ್ಲಿ ಕೂಡ ಗೃಹ ಮಂತ್ರಿಯವರ ಹತ್ರ ಕೂಡ ವಿನಂತಿ, ಪೊಲೀಸ್ ಅಧಿಕಾರಿಗಳ ಕೂಡ ವಿನಂತಿ, ಇನ್ನೆಲ್ಲಿ ಅದರ ಬೇರುಂಟು ಅದನ್ನು ಕೂಡ ಹಿಡಿದು ಇನ್ನು ಅದು ಪಸರಿಸದ ಹಾಗೆ ನೋಡುವಂಥ ಕೆಲಸವನ್ನು ಮಾಡಬೇಕೆಂದು ನಾವು ನಮ್ಮೆಲ್ಲರ ವಿನಂತಿ. ಆಲ್ರೆಡಿ ನಾವು ಕಳೆದ ವಾರ ಇಲ್ಲಿ ಪ್ರೆಸ್ ಮೀಟ್ ಆದ ನಂತರ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರು ರಾಜ್ಯಾಧ್ಯಕ್ಷರ ಮುಖತವಾಗಿ ಭೇಟಿಯಾಗಿ ಯಾವ ರೀತಿಯಲ್ಲಿ ಬರೆದರೆ ಯಾವ ರೀತಿಯಲ್ಲಿ ಬರೆಯಬೇಕು, ಯಾವ ರೀತಿಯಲ್ಲಿ ಅವರನ್ನು ಮುಖತವಾಗಿ ಭೇಟಿಯಾಗಬೇಕು ಲೆಕ್ಕಾಚಾರ ಮಾಡಿದೆವು. ಸ್ಪಂದನೆ ಸಿಕ್ಕಿದೆ. ಅದಕ್ಕಾಗಿ ಇವಾಗ NIA ಕಚೇರಿ ಮಂಗಳೂರಿನಲ್ಲಿ ತೆರೆಯಬೇಕೆಂಬ ಉದ್ದೇಶದಿಂದ ನಿನ್ನೆ ಬಂದಿದ್ದಾರೆಂಬ ವಿಷಯ ನಮಗೆ ಗೊತ್ತಾಗಿದೆ. ನಮ್ಮ ಗೃಹ ಮಂತ್ರಿಗೆ ಒತ್ತಡ ಹಾಕಿದ್ದೇವೆ. ಗೃಹ ಮಂತ್ರಿಯವರು ನಮ್ಮ ಕೇಂದ್ರ ಗೃಹ ಮಂತ್ರಿ ಆದಂಥ ಗೌರವಾನ್ವಿತ ಅಮಿತ್ ಶಾ ಅವರಿಗೆ ಒತ್ತಡ ಹಾಕಿದ್ದಾರೆ. 100ಕ್ಕೆ 100 ಆಗ್ತದೆಂಬ ವಿಶ್ವಾಸವು ನಮಗಿದೆ. ಯಾಕೆಂದರೆ ಇದು ಕರಾವಳಿ ಪ್ರದೇಶ, ಇಲ್ಲಿ ಇವರ ತಲೆಯಲ್ಲುಂಟು, ಇಲ್ಲಿ ಈ ರೀತಿ ಮಾಡಿದರೆ ಯಾರಿಗೂ ಗೊತ್ತಾಗೋದಿಲ್ಲ. ಇದು ಕರಾವಳಿ, ನಿಮಗೂ ಗೊತ್ತುಂಟು, ನಮಗೂ ಗೊತ್ತುಂಟು. ಯಾವ ಕಡೆಯಿಂದಲೂ ಕೂಡ ಸಮುದ್ರದ ಬದಿಯಿಂದ ಬಂದು ಯಾವಾಗ ಕೂಡ ಅವರು ಏನು ಕೂಡ ಮಾಡ್ಬೋದು. ಆ ಪರಿಸ್ಥಿತಿಗಾಗಿ NIA ಕಚೇರಿ ಮಂಗಳೂರಿನಲ್ಲಿ ಆಗ್ತದೆಂಬ ವಿಶ್ವಾಸ ನಮಗುಂಟು. ನಾವು ಕೊಟ್ಟಂಥ ಆ ಪತ್ರಕ್ಕೆ, ನಾವು ಹಾಕಿದಂಥ ಒತ್ತಡಕ್ಕೆ 100ಕ್ಕೆ 100 ಅವರು ಸ್ಪಂದನೆ ಮಾಡ್ತಾರೆಂಬ ವಿಶ್ವಾಸ ನಮಗುಂಟು. ನಿನ್ನೆ ತಾನೇ ಬ್ಯಾಂಗ್ಳೂರಿನಲ್ಲಿ ಮುಖ್ಯಮಂತ್ರಿಯವರು ಕೂಡ ಪ್ರೆಸ್ ಮೀಟ್ ಆಗುವಾಗ ಈ ಮಾತನ್ನು ಉಲ್ಲೇಖ ಮಾಡಿದ್ದಾರೆ. ನೂರಕ್ಕೆ 100 ನಮ್ಮದೇ ಶಾಸಕರು, ನಮ್ಮದೇ ಸಂಸದರು, ನಮ್ಮದೇ ಉಸ್ತುವಾರಿ ಸಚಿವರು. ನಮಗೊತ್ತುಂಟು, ಅವರು ನಿತ್ಯ ನಿರಂತರವಾಗಿ ಹಲವು ವರ್ಷಗಳಿಂದ ಇದರಲ್ಲಿ ಹೋರಾಟ ಮಾಡುತ್ತಾ ಈ ರೀತಿಗೆ ಬಂದು ಮುಟ್ಟಿದ್ದಾರೆ. ಇದೀಗ ಈ ಕಷ್ಟ ಕಾಲದಲ್ಲಿ ಕೂಡ ಅವರು 100ಕ್ಕೆ 100 ಒತ್ತಡ ಹಾಕಿ ಇಲ್ಲಿ NIA ಕಚೇರಿ ತೆರೆಯಲು 100ಕ್ಕೆ 100 ಪ್ರಯತ್ನ ಪಡ್ತಾರೆ. ನಾನು ಒಂದು ವಿನಂತಿ ಮಾಡುವುದು ಏನೆಂದರೆ, ನಮ್ಮ ಶಾಸಕರು ಅದಕ್ಕೆ ಒತ್ತಡ ಹಾಕಬೇಕು. ಯಾಕೆ ಇಷ್ಟೇ ತನಕ ಆಗಲಿಲ್ಲ?